ಒಳ್ಳೇದಾಗ್ಲಿ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಿಮಗೆ ಏನಾದ್ರೂ ಇನ್ನೂ ಪರ್ಸನಲ್ ಆಗಿ ನಿಮ್ಮ ಹೆಂಡತಿ ಬಗ್ಗೆ ಆಗಿರಬಹುದು, ನಿಮ್ಮ ಮಕ್ಕಳ ಬಗ್ಗೆ ಏನಾದ್ರೂ ಕೇಳಬೇಕು ಅಂತ ಅನ್ಸಿದ್ರೆ ಕೆಳಗಡೆ ಕಾಣ್ತಿರುವಂತಹ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ನೀವು ಮಿತಾ ಮೇಡಮ್ನ ನೇರವಾಗಿ ಭೇಟಿಯಾಗಬಹುದು. ನಿಮ್ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವನ್ನ ಕೊಡ್ತಾರೆ. ಆಗ್ಲೇ ನಾವು ಮಾತಾಡ್ತಾ ಇದ್ವಿ 10ನೇ ತಾರೀಕು, 20ನೇ ತಾರೀಕು, 30ನೇ ತಾರೀಕು ಇವರೆಲ್ಲರ ಬಗ್ಗೆ ಮೊಬೈಲ್ ಸಂಖ್ಯೆ ಬಗ್ಗೆ ಹೇಳ್ತಾ ಇದ್ರಿ ನೀವು. ನೋಡಿ, ಮೊಬೈಲ್ ನಂಬರು ನಿಮ್ಮ 10ನೇ ತಾರೀಕು ಹುಟ್ಟಿರೋರ್ಗೆ ಮೊಬೈಲ್ ನಂಬರ್ ಅಲ್ಲಿ ಕೂಡ 0 ಅನ್ನೋದು ಬಂದಿದ್ರೆ ತುಂಬಾ ಲಕ್ ಅನ್ನ ಕೊಡುತ್ತೆ, ತುಂಬಾ ಅದೃಷ್ಟವನ್ನ ಕೊಡುತ್ತೆ ಮೊಬೈಲ್ ನಂಬರ್. ಹೌದು ಹೌದು, ಮೊಬೈಲ್ ನಂಬರ್. ಯಾಕಂದ್ರೆ ನಮ್ಮ ಆಗು ಹೋಗು ನಾನು ಹೇಳ್ತಾ ಬಂದೆ, ನಮ್ಮ ಮೊಬೈಲು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಇವಾಗ, ಅದಕ್ಕಿಂತ ಬೇರೆ ಯಾವ್ದು ಬೇಡ ಪ್ರಪಂಚದಲ್ಲಿ. ಇವಾಗ ಗಂಡ ಹೆಂಡತಿನ ಬಿಡ್ತಾರೆ, ಹೆಂಡತಿ ಗಂಡನ್ ಬಿಡ್ತಾರೆ, ಮಕ್ಕಳು ಕೂಡ ದೂರ ಇರ್ತಾರೆ, ಆದ್ರೆ ಮೊಬೈಲ್ ನ ಬಿಟ್ಟು ಯಾರು ಇರೋದಿಲ್ಲ. ಒಂದು ದಿನ ಮೊಬೈಲ್ ಕಳೆದ ಅಕಸ್ಮಾತ್ ಮಿಸ್ ಆದ್ರೆ ಇನ್ನ 1 hour 2 hour ಅಲ್ಲಿ ಬೇಕೇ ಬೇಕು. ಇಲ್ದಿರ ಮನುಷ್ಯರು ಒಂಥರ ಹುಚ್ಚರ ತರ ಹಾಕ್ಬಿಡ್ತಾರೆ. ಸೊ ಹಾಗಾಗಿ ಫಸ್ಟ್ ಗೆ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊಬೈಲ್ ಸಂಖ್ಯೆ, ಮೊಬೈಲ್ ನಂಬರ್ ಅಲ್ಲಿ 10ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ಅತಿ ಹೆಚ್ಚು ನೋಡಿ, 1 ಪಕ್ಕ 0, 00, 0 ಅಥವಾ 1003 ಈ ತರ ನಂಬರ್ಸ್ ಬರೋ ಅಂತ ನಂಬರ್ ತಗೊಂಡಾಗ ಎಲ್ಲ ಟೋಟಲ್ ಮಾಡಿದಾಗೂ ಕೂಡ 10 ಅನ್ನೋ ನಂಬರ್ ಬಂದ್ರು ಕೂಡ ನಿಮ್ಗೆ ತುಂಬಾ ಅದೃಷ್ಟ, ತುಂಬಾ ಲಕ್ಕನ್ನ ತಂದು ಕೊಡುತ್ತೆ. ಎಲ್ಲೋ ಒಂದ್ ಕಡೆ ನೀವೆಲ್ಲ ಏನೇ ಕೆಲಸ ಮಾಡಿದ್ರು ಅದರಲ್ಲಿ ನಿಮ್ಗೆ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ, ನಿಮ್ಮ ಕೆರಿಯರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತೆ ಮುಖ್ಯವಾಗಿ ಇನ್ನೊಂದೇನಪ್ಪಾ ಅಂತಂದ್ರೆ, ಮೊಬೈಲ್ ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಒಂದು ಬ್ಯಾಂಕ್ ಖಾತೆ ಆಗಿರ್ಬೋದು. 10ನೇ ತಾರೀಕು ಯಾರು ಹುಟ್ಟಿರ್ತೀರೋ ಅವ್ರಿಗೆ ನಿಮ್ಮ ಬ್ಯಾಂಕ್ ನಂಬರ್ ಏನಿರುತ್ತೆ, ನಿಮ್ಮ ಪಿನ್ ನಂಬರ್ ಇರುತ್ತೆ, ಅಲ್ಲಿ ಅತಿ ಹೆಚ್ಚು 0ನ ಬಳಸಿ, ನೀವು 0ನ ಆ್ಯಡ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ತುಂಬ ಲಕ್ ತಂದು ಕೊಡುತ್ತೆ. ಮತ್ತು ನಿಮ್ಮ ಒಂದು ಮನೆ ನಂಬರ್ ಕೂಡ ಈ 10, 1003, 103 ಈ ಥರ ನಂಬರ್ ಇದ್ದರೆ ಸಿಕ್ಕಾಪಟ್ಟೆ ಅವರು ರಿಚ್ ಆಗಿರ್ತಾರೆ. ನೋಡ್ಕೊಳ್ಳಿ, ಬೇಕಂದ್ರೆ ನಿಮ್ಮ ಮನೇಲಿ ಯಾರು 10ನೇ ತಾರೀಕು ಹುಟ್ಟಿರ್ತೀರಾ ಅವರಿಗೆ ನಿಮ್ಮ ಮನೆ ನಂಬರ್ ಕೂಡ ನಿಮ್ಗೆ ಸಾಥ್ ಕೊಟ್ಬಿಟ್ರೆ, ಯಾಕಂದ್ರೆ ಮನೆ ನಂಬರ್ ನೀವು ಮಾಡ್ಕೊಂಡಿರಲ್ಲ, ಮನೆ ನಂಬರ್ ತಾನಾಗೆ ಬಂದಿರುತ್ತೆ, ಒಂದು ಸೈಟ್ ನಂಬರು, ಒಂದು ಫ್ಲಾಟ್ ನಂಬರು ಬಂದಿರುತ್ತೆ. ಸೊ ಅಲ್ಲಿ ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ 0 ಪಾಸ್ ಆಗ್ಬಿಟ್ರೆ, ಅದರಲ್ಲೂ 1 ಪಕ್ಕ 0 ಪಾಸ್ ಆಗಿ 3 ಬರೋದು, 7 ಬರೋದು, ಅಥವಾ 2 ಬರೋದು, 102 ಬರೋದು, ಈ ಥರ ನಂಬರ್ ಇದ್ರೆ, ಅಥವಾ 120 ಬರೋದು, 130 ಬರೋದು, ಇಲ್ಲಿ 0 ಅನ್ನೋದು ಎಲ್ಲೆಲ್ಲಿ ನಿಮಗೆ ಬರುತ್ತೋ ಅಲ್ಲೆಲ್ಲ ಕೂಡ ನಿಮಗೆ ಲಕ್. ಯಾಕಂದ್ರೆ ನಿಮ್ಗೆ ಗೊತ್ತಿರಲ್ಲ, ನಾವು ಅನ್ಕೋತೀವಿ ಇವನೇನು ಒಂದು ಫ್ಲಾಟ್ ತಗೊಂಡ, ಅಲ್ಲಿಂದ ಇನ್ನೊಂದು ಮನೆನೇ ತಗೊಂಡ್ರು, ಮನೆನೇ ಜಾಗನೇ ಖರೀದಿ ಮಾಡಿದ್ರು, ತುಂಬಾ ರಿಚ್ ಆದ್ರು ಅಂತ. ಏನು ನಮ್ಮ ನಂಬರ್ ಇರುತ್ತೆ ಅದು ಕೂಡ ನಮ್ಮ ಗೋಲ್ ರೀಚ್ ಆಗೋ ತರ ನಮ್ಮನ್ನ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಎಲ್ಲದಕ್ಕೂ ನಂಬರ್ ಅನ್ನೋದು ಕೊಡೋದು, ಒಂದು ಜೆರ್ಸಿ ನಂಬರ್ ಆಗಿರ್ಬೋದು, ಒಂದು ಪ್ಲಾಟ್ಫಾರ್ಮ್ ನಂಬರ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಂಬರ್ ಕೊಡ್ತೀವಿ. ಇವಾಗ ನಮ್ಮನ್ನ ನಾವು ಗುರುತಿಸ್ಕೊಳ್ಳೋದಕ್ಕೆ ನಮ್ಗೆ ಆಧಾರ್ ಸಂಖ್ಯೆ ಕೊಡ್ತಾರೆ, ಆಧಾರ್ ನಂಬರ್. ಈ ಆಧಾರ್ ನಂಬರ್ ಇದ್ರೇನೆ ನಾವು ಅಂತ ಐಡೆಂಟಿಫೈ ಮಾಡಕ್ಕಾಗುತ್ತೆ. ಇಲ್ಲ ಅಂದ್ರೆ ಆಧಾರ್ ನಂಬರ್ ಇಲ್ಲ ಅಂದ್ರೆ ನಾವು ಕೂಡ ಇದ್ದು ಪ್ರಯೋಜನ ಇಲ್ಲ. ಈ ಒಂದು ನಂಬರ್ ಅನ್ನೋದು ಅಷ್ಟು ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಆ ನಂಬರ್ನ ನಾವು ಪಾಸಿಟಿವ್ ನಂಬರ್ ಯಾವುದು, ನಮಗೆ ನೆಗೆಟಿವ್ ನಂಬರ್ ಯಾವುದು ಅಂತ ತಿಳ್ಕೊಂಡು ಆ ನಂಬರ್ನ ನಾವು ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವೋ ಅದೇ ನಮ್ಮ ಒಂದು ಗೋಲು ರೀಚ್ ಮಾಡ್ತೀವಿ. ಅದೇ ರೀತಿ ನಿಮ್ಮ ಬ್ಯಾಂಕ್ ನಂಬರ್, ನಿಮ್ಮ ಮನೆ ನಂಬರ್, ನಿಮ್ಮ ವೆಹಿಕಲ್ ನಂಬರ್, ಮೇಯ್ನು 10ನೇ ತಾರೀಕು ಹುಟ್ಟಿರೋರಿಗೆ ನಿಮ್ಮ ವೆಹಿಕಲ್ ನಂಬರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ಕೂಡ ನೀವು ಅತಿ ಹೆಚ್ಚು ನೀವು ಸಂಪಾದನೆ ಮಾಡ್ಬೋದು. ಅಂತಂದರೆ ಎಲ್ಲ ಒಂದು ಕಡೆ 0 ಪಾಸ್ ಆಗಿರೋದು, ನಿಮ್ಮ ವೆಹಿಕಲ್ ನಂಬರಲ್ಲಿ 10ನೇ ತಾರೀಕು ಹುಟ್ಟಿರೋರಿಗೆ ಈ ಥರ ನಂಬರ್ ಇದ್ದರೆ ಖಂಡಿತ ನೀವು 1ಕ್ಕೆ 2 ಗಾಡಿ, 1ಕ್ಕೆ 2 ವೆಹಿಕಲ್ ತಗೊಳ್ಳೋದು. ಹೆಂಗ್ ತಗೊಳ್ತೀರಾ? ನಿಮ್ಗೆ ಮನಿ ಬರ್ಬೇಕಲ್ವಾ, ದುಡ್ಡು ಬರಬೇಕು, ನಿಮ್ಮ ಕೆಲಸ ನಿಮಗೆ ಸಕ್ಸಸ್ ಆಗ್ತಾ ಹೋಗುತ್ತೆ. ಅಥವಾ ನೀವು ಯಾವುದೋ ಒಂದು ಕಂಪನಿಗೆ ಹೋಗ್ತಿರ್ತೀರಾ, ನೀವೇ ಯಾವುದೋ ಒಂದು ಸಂಸ್ಥೆ ಮಾಡಿರ್ತೀರಾ, ಆ ಕಾರಲ್ಲೋ ಆ ಬೈಕಲ್ಲೋ ನೀವು ಓಡಾಡ್ತಾ ಇದ್ರೆ ಅದು ನಿಮಗೆ ಹೆಚ್ಚಿನ ಒಂದು ಸಂಪಾದನೆಯನ್ನು ಮಾಡಿಕೊಡುತ್ತೆ. ಸೊ ಅದರಲ್ಲಿ ಓಡಾಡೋದು ಕೂಡ ನಮಗೆ ಅದು ಪಾಸಿಟಿವ್, ನಮ್ಮ ವೈಬ್ರೇಷನ್ ಅನ್ನ ತಿಳಿಸ್ತಾ ಹೋಗುತ್ತೆ. ಸೊ ಈ 10ನೇ ತಾರೀಕು ಅವ್ರಿಗೆ ನೋಡಿ, ಸಂಕ್ಷಿಪ್ತವಾಗಿ ಹೇಳಿದೆ, ಈ ಥರ ನಂಬರ್ ಇದನ್ನೇ ಯೂಸ್ ಮಾಡಬೇಕು. ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಮನೆ ನಂಬರ್, ನಿಮ್ಮ ವೆಹಿಕಲ್ ನಂಬರ್, ಅದೇ ರೀತಿ ನಿಮ್ಮ ಅಕೌಂಟ್ ನಂಬರ್ ಕೂಡ ಅದರಲ್ಲಿ 0 ಅನ್ನೋದನ್ನ ಹೆಚ್ಚಿರೋದು ನೀವು ತಗೊಳ್ತಾ ಹೋಗಿ. ಮತ್ತೆ ಲೆಟರ್ಸ್, ಹೌದು, ಯಾವ ಅಕ್ಷರದಿಂದ ಶುರುವಾದ್ರೆ ಲೆಟರ್ಸ್ ಅಂತ ಬಂದಾಗ ನೋಡಿ, ಎಲ್ಲರೂ ನಮ್ಮ ಹೆಸರನ್ನ ನಾವು ಇಟ್ಕೊಂಡಿರ್ತೀವಿ. ಸೊ ನಮ್ಮ ಡೇಟ್ ಆಫ್ ಬರ್ತ್ಗೆ ತಕ್ಕನಾಗಿ ನಾವು ಹೆಸರನ್ನ ಇಟ್ಕೊಂಡಿರ್ತೀವಿ. ಡೇಟ್ ಆಫ್ ಬರ್ತ್ಗೆ ತಕ್ಕನಾಗಿ ಹೆಸರು ಅಂತಂದ್ರೆ, ನೀವು 10ನೇ ತಾರೀಕು ಹುಟ್ಟಿರೋರಿಗೆ ನಿಮ್ಮ ಹೆಸರಲ್ಲಿ ಕೂಡ 0 ಬಂದಿರಬೇಕು. 0 ಅಂದ್ರೆ ಓಕೆನಾ, 0 ಅಂದ್ರೆ 0 ಅಲ್ಲ. ನೋಡಿ, ನಿಮ್ಗೆ ತುಂಬಾ ಪಾಸಿಟಿವ್ ತಂದ್ಕೊಡೋ ಅಂತ ಲೆಟರ್ಸ್ ಅಂದ್ರೆ ಎಂ ಪಕ್ಕ ಓ ಬಂದು ಹೆಸರು ಇಟ್ಕೊಂಡ್ರೆ ಅದು ನಿಮ್ಗೆ ಹೆವಿ ಕ್ಲಿಕ್ ಕೊಡುತ್ತೆ, ಹೆವಿ ಸಾಥ್ ಕೊಡುತ್ತೆ.
ಅದಕ್ಕೂ ನೀವು ಎಷ್ಟೇ ವಯಸ್ಸಾಗಿರಲಿ ನಿಮ್ಮಲ್ಲೇನೋ ನೆಗೆಟಿವ್ ಎಲ್ಲ ಇದ್ದು ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ನೋರು ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಹೆಸರು ಕೂಡ ನಾವು ಚೇಂಜ್ ಮಾಡಿಕೊಡ್ತೀವಿ. ನಿಮ್ಮ ಹೆಸರಲ್ಲಿ ಕೂಡ ತುಂಬ ಪಾಸಿಟಿವ್ನ ತಂದು ಕೊಡ್ತೀವಿ. ನೋಡಿ, 1ನೇ ತಾರೀಕು 10ನೇ ತಾರೀಕು ಹುಟ್ಟಿರೋರಿಗೆ MO ಮತ್ತು A ಅನ್ನೋ ಅಕ್ಷರ ಅತಿ ಹೆಚ್ಚು ಬಂದಾಗ ನಿಮಗೆ ತುಂಬ ಪಾಸಿಟಿವ್, ತುಂಬ ಲಕ್ಕನ್ನು ತಂದುಕೊಡುತ್ತೆ. ಇದು ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಸಂಸ್ಥೆ ಹೆಸರು, ನಿಮ್ಮ ಕಂಪನಿ ಹೆಸರು, ನೀವೇನಾದರೂ ಒಂದು ಕೆಲಸ ಮಾಡ್ತಿರ್ತೀರ ಅಂದರೆ ಅದಕ್ಕೊಂದು ಹೆಸರು ಕೊಡ್ತೀರಲ್ವ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವಲ್ಲಿ ದುಡಿಯೋವಂಥ ಜಾಗ ಅದು, ಆ ಜಾಗಕ್ಕೆ ನೀವು ಒಂದೊಳ್ಳೆ ಹೆಸರನ್ನು ಇಟ್ಕೊಳ್ಬೇಕಾಗತ್ತೆ. ಮತ್ತು SO, S ಪಕ್ಕ O ಬರೋದು. S ಅನ್ನೋದು ತುಂಬ ನಿಮಗೆ ಅದೃಷ್ಟ ತಂದ್ಕೊಡೋಂಥ ಒಂದು ಲೆಟರ್ ಆಗಿರುತ್ತೆ 10ನೇ ತಾರೀಕು ಹುಟ್ಟಿರೋರಿಗೆ. ಈ SO ಅಂದರೆ ಈ O ಅನ್ನೋದು ಅಲ್ಲಿ ಬರ್ತಾ ಇರಬೇಕು ನಿಮ್ಮ ಹೆಸರಲ್ಲಿ ಕೂಡ, ನಿಮ್ಮ ಕಂಪನಿ ಹೆಸರು, ನೀವು ಏನೇ ಹೆಸರು ಇಟ್ಕೊಳ್ಳಿ ಅದಕ್ಕೆ. ಅದೇ ರೀತಿ R ಪಕ್ಕ O ಬರೋದು, RO ಅನ್ನೋದು. ಮತ್ತು D ಪಕ್ಕ O ಬರೋದು, ಯಾಕಂದರೆ D ಅನ್ನೋದು ಕೂಡ ನಿಮಗೆ ಪಾಸಿಟಿವ್. ನೀವು ಬೇಕಾದ್ರೆ ಬರ್ಕೊಳ್ಬೋದು, ಒಂದು ಪೆನ್ನು ಪೇಪರ್ ತೊಗೊಂಡು ಬರ್ಕೊಳ್ಳಿ 10ನೇ ತಾರೀಕು ಹುಟ್ಟಿರೋರು. ಮತ್ತು T ಪಕ್ಕ O ಬರೋದು. T ಅನ್ನೋದು ನಿಮಗೆ ಪಾಸಿಟಿವ್ ತಂದುಕೊಡುವಂಥ ಒಂದು ಲೆಟರು, ನೀವು ಯೂಸ್ ಮಾಡಬೇಕಾಗಿರುವಂಥದ್ದು. ಅದರಲ್ಲಿ O ಬರೋವಂಥ ಹೆಸರು, O ಅಂತ ಅಕ್ಷರ ಬಂದರೆ ಅದಿನ್ನು ನಿಮಗೆ. ಮತ್ತು LO, KO, ಅದೇ ರೀತಿ NO. ಈ O ಅನ್ನೋ ಅಕ್ಷರಗಳು ನಿಮ್ಮ ಒಂದು ಹೆಸರಲ್ಲಿ, ನಿಮ್ಮ ಸಂಸ್ಥೆ ಹೆಸರಲ್ಲಿ, ನಿಮ್ಮ ಕಂಪನಿ ಹೆಸರಲ್ಲಿ, ಅಥವಾ ನೀವೇನಾದರೂ ಒಂದು ಯೂಸ್ ಮಾಡ್ತಿರ್ತೀರಾ, ಏನು ಬೇಡ, ನಾವು ಯಾವಾಗಲೂ ಒಂದು ಮನಿ ಪರ್ಸ್ನ ತೊಗೊಂಡು ಹೋಗ್ತಾ ಇರ್ತೀವಿ, ನಮ್ಮ ಬ್ಯಾಗ್ ತೊಗೊಂಡು ಹೋಗ್ತಾ ಇರ್ತೀವಿ ನಮ್ಮ ಕೆಲಸಕ್ಕೆ. ಆ ಬ್ಯಾಗಲ್ಲಿ ಕಂಪನಿ ಇರುತ್ತೆ ನೋಡಿ, ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ O ಪಾಸ್ ಆಗಿದ್ರೆ ನಿಮಗೆ ಲಕ್ ತಂದು ಕೊಡುತ್ತೆ. ಸೊ ಈ ಹೆಸರಲ್ಲಿ ಹೌದು, ಇವಾಗ ಕ್ರೋಮ್ ಅಂತ ಹೇಳ್ತೀವಿ, C ಪಕ್ಕ RO ಬರುತ್ತೆ. ಅದರಲ್ಲಿ ಅದು ಆ O ಅನ್ನೋದು ಅಷ್ಟು ಪಾಸಿಟಿವ್ ತಂದ್ಕೊಡುತ್ತೆ, ಅವ್ರಿಗೆ ಗೊತ್ತಿರಲ್ಲ. ಹಾಗೆ ಈ ಒಂದು ಸಣ್ಣ ಸಣ್ಣ ತರಕಾರಿ ಅಂಗಡಿ ವ್ಯಾಪಾರ ಮಾಡ್ತಿರ್ತಾರೆ, ಅಥವಾ ಒಂದು ಹೂವಿನ ಒಂದು ಅಂಗಡಿ ಇಟ್ಕೊಂಡಿರ್ತಾರೆ, ಯಾಕಂದ್ರೆ ಎಲ್ಲರಿಗೂ ದುಡ್ಡು ಮುಖ್ಯ. ಈ ನಂಬರು ದೊಡ್ಡ ದೊಡ್ಡ ಸಂಸ್ಥೆ ಕಂಪನಿ ಹೆಸರಿಟ್ಕೊಳ್ಳಿ ಅವ್ರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅವ್ರು ಎಂಥ ಸಣ್ಣ ಕೆಲಸ ಮಾಡ್ತಿದ್ರು ಅದರಲ್ಲಿ ಅವರು ಡೆವಲಪ್ ಆಗಬೇಕು ಅಂತಂದರೆ ಸಣ್ಣ ಸಣ್ಣ ಹೆಸರುಗಳು, ಈ ನಂಬರ್ಗಳನ್ನ ನಾವು ಮಾಡ್ಕೊಳ್ತಾ ಹೋದರೆ, ಚೇಂಜ್ ಮಾಡ್ಕೊಳ್ತಾ ಹೋದರೆ ಖಂಡಿತ ನಿಮಗೆ ಲಕ್ಕನ್ನು ತಂದುಕೊಡುತ್ತೆ. ಇವತ್ತಿಂದನೇ ನಿಮ್ಮ ಒಂದು ಫೋನ್ ನಂಬರ್ನ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮನೆ ನಂಬರ್ನ ಚೆಕ್ ಮಾಡ್ಕೊಳ್ಳಿ, ಅದೇ ರೀತಿ ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೊಳ್ಳಿ. ಏನೂ ಇಲ್ಲ ಅಂದರೆ ನಿಮ್ಮ ಬ್ಯಾಗು, ನೀವೇನು ಚಪ್ಪಲಿ ಹಾಕ್ತೀರಾ, ನೀವೇನು ಬ್ರ್ಯಾಂಡ್ ಹಾಕ್ತೀರಾ, ಬ್ರ್ಯಾಂಡ್ ಇಲ್ದಿದ್ದು ಏನು ಹಾಕ್ತೀರಾ, ಅದರಲ್ಲಿ ಏನು ಹೆಸರಿರುತ್ತೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಓಕೆ, ಈಗ ಒಂದು ಫೋನ್ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹಲೋ, ದೊಡ್ಡಬಳ್ಳಾಪುರಿಂದ. ಕೇಳಿಸ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ಮಂಜು ಅಂತ ಮೇಡಮ್. ನಮ್ ಪಾಪು ಕೇಳ್ಬೇಕು. 28 11 ಹುಟ್ಟಿದ ದಿನಾಂಕ ಹೇಳಿ. 28 11 25 ಮೇಡಮ್. ಕೇಳಿಸ್ಲಿಲ್ಲ, ಇನ್ನೊಂದ್ಸಲ ಹೇಳಿ. 28 11 25 ವರ್ಷ ರಾತ್ರಿ 25ನೇ ಇಸ್ವಿ ಮೇಡಮ್. ಹೇಳಿ. ಅವ್ರ ಇಯರ್ ಕೇಳಿಸ್ತಿಲ್ಲ. 2025 ಅಂದ್ರೆ ಲಾಸ್ಟ್ ವರ್ಷ ಹುಟ್ಟಿರುವಂತಹ ಮಗು. 9:30 ಮೇಡಮ್. ಸಮಯ ರಾತ್ರಿ 9:30 ಮೇಡಮ್. ಎಷ್ಟು ಗಂಟೆಗೆ ಹುಟ್ಟಿರೋದು? ರಾತ್ರಿ 9:30 ಮೇಡಮ್. ರಾತ್ರಿ 9:30. ಓಕೆ. ಹೆಸರೇನಾದ್ರೂ ಇಟ್ಟಿದ್ದೀರಾ ಮಗುಗೆ? ಸಾರ್ಥಕ್ ಅಂತ ಮೇಡಮ್. 28/11/2025 ರಾತ್ರಿ 9:00 ಹುಟ್ಟಿರೋದು ಮಗು. ಹೆಸರು ಸಾರ್ಥಕ್ ಅಂತ. ಹೆಸರು ಸಾರ್ಥಕ್. ಹಲೋ ಹಲೋ, ಇನ್ನೊಂದ್ಸಲ ಮಗು ಹೆಸರು ಹೇಳಿ, ಕೇಳಿಸ್ತಾ ಇಲ್ಲ. ನಮಸ್ತೆ ಮೇಡಮ್. ಸಾರ್ಥಕ್ ಅಂತ ಮೇಡಮ್ ಹೆಸರು. ಸಾರ್ಥಕ್. ಶತಭಿಷ ನಕ್ಷತ್ರ, ಕುಂಭರಾಶಿ ಬರುತ್ತೆ. ಕೊಡ್ತಿಲ್ಲ. ನೋಡಿ ಅಮ್ಮ, ಏನ್ ನಿಮ್ಮ ಪ್ರಶ್ನೆ? ಪಾಪುಗೆ ಆರೋಗ್ಯ ಚೆನ್ನಾಗಿರುತ್ತೆ ಮೇಡಮ್. ನಿಮ್ಮ ಪ್ರಶ್ನೆ ಅಮ್ಮ? ನಮ್ಮ ಪ್ರಶ್ನೆ ಮೇಡಮ್, ಅವ್ರ ಅಮ್ಮನ ಆರೋಗ್ಯ ಚೆನ್ನಾಗಿಲ್ಲ ಸ್ವಲ್ಪ. ಮೇಡಮ್ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಆರೋಗ್ಯ ಸಮಸ್ಯೆ ಕೇಳ್ಬೇಕು ಮೇಡಮ್, ತಾಯಿ ಮಗನ್ಗೆ. ಮೇಡಮ್ ಇವಾಗ ನಿಮ್ ಮಗುಗೆ ಬಂದು ಆರೋಗ್ಯ ಸಮಸ್ಯೆ ನೋಡಿ ಮೇಡಮ್, ನಿಮ್ಮ ಮಗುಗೆ ರಾಹು ದಶ ನಡೀತಿದೆ. 2029 ರಾಹು ದಶ ನಡೀತಿದೆ. ಓ, 8ನೇ ಮನೆಯಲ್ಲಿ ಚಂದ್ರ ಮತ್ತೆ ರಾಹು ಇದ್ದಾರೆ. 8ನೇ ಮನೆಯಲ್ಲಿ ಚಂದ್ರ ರಾಹು ಇದ್ದಾಗ ಖಂಡಿತವಾಗ್ಲೂ ಹೇಳ್ತೀನಿ ನೋಡಿ, 2029 ಒಳಗಡೆ
ನಿಮ್ಮ ಮನೇಲಿ ಯಾರಾದ್ರೂ ದೊಡ್ಡವರಿಗೆ ಏನಾದ್ರೂ ತೊಂದರೆ ಆಗೋದು, ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಹಿರಿಯರಿಗೆ ಹೆಲ್ತ್ ಅಪ್ಸೆಟ್ ಆಗೋದು, ಅಥವಾ ಯಾರನ್ನಾದ್ರೂ ಕಳ್ಕೊಳ್ಳೋದು, ಅದೆಲ್ಲ ಆಗ್ತಾ ಇರುತ್ತೆ. ಮತ್ತೆ 8ನೇ ಮನೇಲಿ ರಾಹು ಇದ್ದಾಗ ಖಂಡಿತವಾಗ್ಲೂ ಆ ಮಗುವಿನ ತಂದೆ ಕೂಡ ತುಂಬಾ ಜೋಪಾನವಾಗಿರ್ಬೇಕಾಗತ್ತೆ. ಆ ಮಗುವಿನ ರಾಶಿ ಬಂದು ಕುಂಭರಾಶಿ ಆಗಿರುತ್ತೆ. ಆದ್ರೆ ಲಗ್ನಕ್ಕೆ 8ನೇ ಮನೆ ಅಂದಾಗ ಅಷ್ಟಮದಲ್ಲಿ ಮಗುಗೆ ರಾಹು ಇರೋದು ತುಂಬಾ ಡೇಂಜರಸ್ ಅಮ್ಮ. ಯಾಕಂದ್ರೆ ಅದೇ ದಶ ನಡೀತಾ ಇರ್ಬೇಕಾದ್ರೆ ಖಂಡಿತ ಅವರ ತಾಯಿಗೆ ಆರೋಗ್ಯ ಸಮಸ್ಯೆ, ಅವರ ತಂದೆಗೆ ಆರೋಗ್ಯ ಸಮಸ್ಯೆ, ಅಥವಾ ಮನೆಯ ಹಿರಿಯರಿಗೆ ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗೋದು, ಅಥವಾ ನಿಮ್ಮ ಮನೆಯಲ್ಲಿ ಅಂದ್ರೆ ಏನಾದ್ರೂ ಒಂದು ನೆಗೆಟಿವ್ ಆಗ್ತಾ ಇರುತ್ತೆ. ಇದು ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ 2029ವರೆಗೂ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಅದ್ರಲ್ಲೂ ಮಗುವಿನ ತಂದೆ ಕೂಡ ತುಂಬಾ ಜೋಪಾನವಾಗಿರ್ಬೇಕಾಗತ್ತೆ. ಇದನ್ನ ನೀವು ಬೇಕಂದ್ರೆ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ದಯವಿಟ್ಟು ಕರೆ ಮಾಡಿ ನೀವು ಇದಕ್ಕೆ ಪರಿಹಾರ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ 2029ವರೆಗೂ ಟೈಮ್ ಚೆನ್ನಾಗಿಲ್ಲ. ಈ ಟೈಮ್ ಒಳಗಡೆ ಏನ್ ಬೇಕಾದ್ರೂ ಆಗ್ಬೋದು, ಅದನ್ನ ಹೇಳುತ್ತೆ. ಮತ್ತೆ ನೋಡಿ, ಲಗ್ನಾಧಿಪತಿ ಚಂದ್ರ ಕೂಡ, ಅವರ ಲಗ್ನಾಧಿಪತಿ ಕಟಕ ಲಗ್ನ ಮಗುದು ಲಗ್ನಾಧಿಪತಿ ಚಂದ್ರ ಕೂಡ ಅಷ್ಟಮದಲ್ಲಿ 8ನೇ ಮನೆಯಲ್ಲಿ ರಾಹು ಜೊತೆ ಸೇರ್ಕೊಂಡಿರ್ತಾರೆ. ರಾಹು ದಶೆ ನಡೀತಿದೆ, ತುಂಬಾ ಟೈಮ್ ಚೆನ್ನಾಗಿಲ್ಲ. ಮಗು ಹುಟ್ಟಿರೋ ಟೈಮ್ ಆಗಿರ್ಬೋದು, 29ನೇ ಇಸ್ವಿ ಆಗಿರ್ಬೋದು, ಟೈಮ್ ಚೆನ್ನಾಗಿಲ್ಲ. ದಯವಿಟ್ಟು ನೀವು ನಮ್ಮ ನಂಬರ್ಗೆ, ಸಂಸ್ಥೆ ನಂಬರ್ಗೆ ಕರೆ ಮಾಡಿ ನೀವು ಪರಿಹಾರ ಮಾಡ್ಕೊಳ್ಳಿ. ನಾನು ಎಲ್ಲರ ಎದುರುಗಡೆ ಈ ಜಾತಕ ಹೇಳಕ್ಕೆ ಇಷ್ಟಪಡೋದಿಲ್ಲ. ಧನ್ಯವಾದ ಅಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮಗು ಬಗ್ಗೆ ಆಗಿರೋದ್ರಿಂದ ಸ್ವಲ್ಪ ಸೆನ್ಸಿಟಿವ್ ಅನ್ನೋದಿರುತ್ತೆ. ನಿಮಗೆ ಏನೇ ಡೌಟ್ಸ್ ಇದ್ರು ಕೂಡ ಅದಕ್ಕೆ ಪರಿಹಾರ ಇರುತ್ತೆ. ನಿಮಗೆ ಏನೇ ಸಮಸ್ಯೆ ಇದ್ರು ಕೂಡ ನೀವು ಆನ್ಲೈನ್ ಅಲ್ಲಿ ಕೂಡ ಕೇಳಬಹುದು. ಕೆಳಗಡೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ನಂಬರು, ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಡೈರೆಕ್ಟ್ ನೀವು ಮಿತಾ ಮೇಡಮ್ ಜೊತೆ ಮಾತಾಡಬಹುದು. ನೀವು ಇಲ್ಲಿಗೆ ಬರಬೇಕು ಅಂತ ಏನಿಲ್ಲ, ನಿಮಗೆ ಆನ್ಲೈನ್ ಅಲ್ಲೇ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಡ್ತಾರೆ. ಮೇಡಮ್, ಆಗ್ಲೇ ನಾವು ಮಾತಾಡ್ತಾ ಇದ್ವಿ ಅಕ್ಷರಗಳು. ಈ ಅಕ್ಷರಗಳಿಂದ ಶುರುವಾದ್ರೆ ಅವರಿಗೆ ರಾಜಯೋಗ, ಅವ್ರಿಗೆ ಒಳ್ಳೇದಾಗುತ್ತೆ ಈ ವರ್ಷ ಅಂತ ಹೇಳ್ಬಿಟ್ಟು ನೋಡಿ, ಈ ಅಕ್ಷರಗಳ ಬಗ್ಗೆ ಹೇಳ್ತಾ ಬಂದೆ. ಈ ಅಕ್ಷರಗಳಲ್ಲಿ ನಿಮ್ಮ ನೇಮು, ನಿಮ್ಮ ಸಂಸ್ಥೆ ನೇಮ್ ಇಟ್ಕೊಳ್ಳಿ ಖಂಡಿತವಾಗ್ಲು. ಯಾಕಂದ್ರೆ ನಂಬರ್ ಕೂಡ ನಮ್ಗೆ ತುಂಬಾ ಪಾಸಿಟಿವ್ ನ ತಂದ್ಕೊಡುತ್ತೆ. ಪ್ರತಿದಿನ ನಾವು ಏನಾದ್ರೂ ಒಂದು ಎತ್ಕೋಬೇಕಾದ್ರೂ ನನ್ ಲಕ್ಕಿ ನಂಬರು, ನನ್ ಲಕ್ಕಿ ಕಲರು ಅಂತ ಚೂಸ್ ಮಾಡಿ ತಗೊಳ್ತೀವಿ. ಸೊ ಈ 10ನೇ ತಾರೀಕು ಹುಟ್ಟಿರೋರಿಗೆ ತುಂಬಾ ಲಕ್ಕಿಯೆಸ್ಟ್ ನಂಬರ್ ಯಾವುದು ಅಂತ ನಿಮ್ಗೆ ಎಲ್ಲರಿಗೂ ಹೇಳಿದೀನಿ. ಅದೇ ರೀತಿ ಲೆಟರ್ಸ್ ಕೂಡ ಕೊಟ್ಟಿದ್ದೀನಿ. ನಿಮ್ಮ ಫೋನ್ ನಂಬರ್ ಏನಾದರೂ ತುಂಬ ಚೆನ್ನಾಗಿಲ್ಲ ಅಂತಂದರೆ ಖಂಡಿತ ನೀವು 10ನೇ ತಾರೀಕಲ್ಲಿ ಹುಟ್ಟಿರೋರು ನಿಮ್ಮ ನಂಬರ್ನ ಕೂಡ ಚೇಂಜ್ ಮಾಡ್ಕೊಳ್ಳಿ. ಅದರಲ್ಲೂ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿದ್ರೆ ಖಂಡಿತ ನಿಮಗೆ ಫೋನ್ ನಂಬರ್ ಕೂಡ ಇದೇ ರೀತಿ ಇರಬೇಕು ಅನ್ನೋದನ್ನು ನಾವು ಕೊಡ್ತಾ ಹೋಗ್ತೀವಿ. ನಿಮ್ಮ ಡೇಟ್ ಆಫ್ ಬರ್ತ್ ನೋಡಿ. ಹಾಗಾಗಿ ತುಂಬ ನಿಮಗೆ ಫೋನ್ ನಂಬರ್ ಆಗಿರ್ಬೋದು, ನೇಮ್ ಚೇಂಜ್ ಆಗಿರ್ಬೋದು, ಇದಕ್ಕೆಲ್ಲವನ್ನು ನಮ್ಮ ಸಂಸ್ಥೆಗೆ ಕರೆ ಮಾಡಿ ನೀವು ನಮ್ಮ ಹತ್ರ ತಗೊಳ್ಬೋದು.